ಹೊಸ ಟಿವಿಯ ಸಂತೋಷ. ಬೆಳಗ್ಗೆ 10 ಗಂಟೆಗೆ ಟುನಿಯ ಮನೆಗೆ ಒಂದು ಆಟೋದಲ್ಲಿ ದೊಡ್ಡ ಟಿವಿ ಬಂತು. ಆ ಟಿವಿ ಯಾರ ಮನೆಯಲ್ಲಿ ಇಲ್ಲದೆ ಇರೋಷ್ಟು 60 ಇಂಚಸ್ ದೊಡ್ಡ ಟಿವಿಯಾಗಿತ್ತು. ಅದನ್ನ ಪಕ್ಷಿಗಳು ಎಲ್ಲರೂ ಆಸೆಯಿಂದ ನೋಡ್ತಾ ಇದ್ರು. ಅಮ್ಮ ಅಮ್ಮ, ಹೊಸ ಟಿವಿ ತುಂಬಾ ಚೆನ್ನಾಗಿದೆ, ಎಷ್ಟು ದೊಡ್ಡದಾಗಿದೆ ಅಲ್ವಾ? ನಾನು ಇನ್ ಮುಂದೆ ಕಾರ್ಟೂನ್ನ ಈ ಟಿವಿಯಲ್ಲೇ ನೋಡ್ತೀನಿ. ಸರಿ ಬುಜ್ಜಿ, ನೀನು ದೊಡ್ಡ ಟಿವಿ ಬೇಕು ಅಂತ ಆಸೆ ಪಟ್ಟೆ ಅಲ್ವಾ? ಅದಕ್ಕೆ ನನ್ನ ಸೇವಿಂಗ್ಸ್ ಎಲ್ಲಾನು ಹಾಕಿ ಈ ಸ್ಮಾರ್ಟ್ ಟಿವಿ ತಗೊಂಡಿದ್ದೀನಿ. ಇದರಲ್ಲಿ ಥಿಯೇಟರ್ ಎಫೆಕ್ಟ್ ಸಿಗುತ್ತೆ. ಟುನಿ, ನಿಜವಾಗ್ಲೂ ಇಷ್ಟು ದೊಡ್ಡ ಟಿವಿನ ನಮ್ಮೂರಲ್ಲಿ ಯಾರ ಮನೆಯಲ್ಲೂ ನಾನು ನೋಡಿದೇ ಇಲ್ಲ ಟುನಿ. ಇದನ್ನ ನೋಡುವಾಗ ನನಗೆ ತುಂಬಾನೇ ಖುಷಿ ಆಗ್ತಾ ಇದೆ. ಆಂಟಿ, ಈ ಟಿವಿಯಲ್ಲಿ ಫುಡ್ ವಿಡಿಯೋಸ್ ನೋಡಿದ್ರೆ ಅದ್ರಲ್ಲಿ ಬರೋ ಚಿಕನ್ ಬಿರಿಯಾನಿಯಲ್ಲಿ ಇರುವ ಲೆಗ್ ಪೀಸು ದೊಡ್ಡದಾಗಿ ಕಾಣಿಸುತ್ತೆ ಅಲ್ವಾ? ನನಗೆ ಇವಾಗಲೇ ಹಸುವಾಗ್ತಾ ಇದೆ. ಬನ್ನು, ಟಿವಿಯಲ್ಲಿ ಫುಡ್ ವಿಡಿಯೋ ನೋಡ್ಬೋದು, ಆದ್ರೆ ಟಿವಿ ಒಳಗಡೆಯಿಂದ ಫುಡ್ ಹೊರಗಡೆ ಬರಲ್ಲ ಕಣೋ. ಇನ್ನೂ ಅವರು ಟಿವಿನ ಕೂಡ ಓಪನ್ ಮಾಡಲಿಲ್ಲ, ಅಷ್ಟು ಬೇಗ ನಿನ್ನ ಕೆಲಸನೇ ನೀನು ಶುರು ಮಾಡಿದ್ಯಾ? ಆವಾಗಲೇ ಚಿಚುಕಾಗಿ ಅಲ್ಲಿಗೆ ಬಂತು. ಟೊನಿ ಮನೇಲಿರುವ ಅಷ್ಟು ದೊಡ್ಡ ಟಿವಿನ ನೋಡಿದಾಗ ಅವಳಿಗೆ ಹೊಟ್ಟೆ ಕಿಚ್ಚಾಯಿತು. ಟೊನಿ, ಇದೇನಿದು ಇಷ್ಟು ದೊಡ್ಡ ಕಪ್ಪು ಪೆಟ್ಟಿಗೆನ ಇಟ್ಕೊಂಡಿದ್ಯಾ? ಒಳ್ಳೆ ಬೀರೋ ಥರ ಇದೆ. ಓ, ಇದು ಟಿವಿನಾ? ಚೆನ್ನಾಗಿಲ್ಲ. ಇಷ್ಟು ದೊಡ್ಡ ಟಿವಿ ಯಾಕೆ ಹೇಳೋ? ಇದನ್ನ ನೋಡಿದ್ರೆ ಕಣ್ ಕೆಟ್ಟೋಗುತ್ತೆ. ಏನ್ ಚಿಚು ಹಾಗೆ ಹೇಳ್ತಾ ಇದೀಯಾ? ದೊಡ್ಡ ಟಿವಿಯಲ್ಲಿ ಪಿಕ್ಚರ್ ನೋಡುವಾಗ ತುಂಬಾ ಚೆನ್ನಾಗಿರುತ್ತೆ. ಟುನಿ ಕಷ್ಟಪಟ್ಟು ತಗೊಂಡಿದ್ದಾಳೆ, ಅವಳನ್ನ ಮೆಚ್ಕೊಳ್ಬೇಕೇ ಹೊರತು ಯಾಕೆ ಈ ರೀತಿ ಮಾತಾಡ್ತಿದ್ಯಾ? ಹೌದು, ನಮ್ಮ ಹಳೆ ಟಿವಿಯಲ್ಲಿ ಚಿಕ್ಕ ಚಿಕ್ಕದಾಗಿ ಸೀರಿಯಲ್ ನೋಡಿದ್ದು. ಇನ್ ಮುಂದೆ ದಿನ ಟುನಿ ಮನೆಯಲ್ಲೇ ನಾವು ಸೀರಿಯಲ್ ನೋಡಕ್ ಬರ್ಬೇಕು. ಎಲ್ರೂ ಬನ್ನಿ, ಇನ್ ಮುಂದೆ ಸಂಜೆ ನನ್ನ ಮನೆಯಲ್ಲೇ ಎಲ್ರಿಗೂ ಮೀಟಿಂಗು, ಎಲ್ರೂ ಇಲ್ಲೇ ಸೀರಿಯಲ್ ನೋಡ್ಬೋದು. ಆವಾಗ ಚಿಚು ಅವಳ ಮನ್ಸಲ್ಲಿ, ಏನೋ ಎಲ್ರೂ ಟುನಿ ಮನೆಗೆ ಬರ್ತಾರಾ? ಅಂದ್ರೆ ನನ್ನ ಮನೆಗೆ ಯಾರು ಬರಲ್ವಾ? ಇದು ಸರಿ ಬರಲ್ಲ. ಈ ಟಿವಿ ಕಾರಣದಿಂದನೇ ಇದೆಲ್ಲ. ಈ ಟಿವಿನ ಹೇಗಾದ್ರೂ ಒಡೆದಾಕ್ಬೇಕು ಹಾಗಂತ ಮನ್ಸಲ್ಲಿ ಅಂದ್ಕೊಂಡು, ಹೌದೌದು, ಎಲ್ರೂ ಟುನಿ ಮನೆಗೆ ಸಂಜೆ ಮೀಟಿಂಗ್ಗೆ ಬರೋಣ. ಆದ್ರೆ ಟುನಿ ಟಿವಿನ ಜೋಪಾನವಾಗಿ ನೋಡ್ಕೊ, ಯಾಕಂದ್ರೆ ಬಿದ್ದು ಒಡೆದೋದ್ರೆ. ಹಾಗೆಲ್ಲ ಏನೂ ಆಗಲ್ಲ ಚಿಚೋ, ನಾನು ಅದನ್ನ ಟೈಟಾಗಿ ಫಿಟ್ ಮಾಡಿದ್ದೀನಿ. ಆ ದಿನ ಸಂಜೆ 7 ಗಂಟೆಗೆ ಟುನಿ ಮನೆಯಲ್ಲಿ ಎಲ್ಲ ಪಕ್ಷಿಗಳು ಕೂತ್ಕೊಂಡು ಟಿವಿನ ನೋಡ್ತಾ ಇದ್ರು. ಟಿವಿ ತುಂಬಾ ದೊಡ್ಡದಾಗಿ, ನೋಡಕ್ಕೆ ಕಲರ್ಫುಲ್ ಆಗಿ ಬೇರೆ ಇತ್ತು. ಚಿಚುಕಾಗೆ ಬೇಕು ಬೇಕು ಅಂತಾನೆ ಟಿವಿ ಹತ್ರದಲ್ಲಿ ಹೋಗಿ ನಿಂತ್ಕೊಂಡ್ಲು. ಅಮ್ಮ, ಆ ಟಿವಿಯಲ್ಲಿ ತೋರಿಸ್ತಾ ಇರುವ ಬರ್ಗರ್ ಎಷ್ಟು ದೊಡ್ಡದಾಗಿದೆ ಅಲ್ವಾ? ನನಗೆ ಅದೇ ರೀತಿ ಒಂದು ಬರ್ಗರ್ನ ಆರ್ಡರ್ ಮಾಡಮ್ಮ. ಟಿವಿ ನೋಡಕ್ ಕರ್ಕೊಂಡ್ ಬಂದ್ರೆ ನೀನೇನೋ ಬರ್ಗರ್ ಕೇಳ್ತಾ ಇದೀಯಾ? ಬಾಯಿ ಮುಚ್ಕೊಂಡ್ ಟಿವಿ ನೋಡು. ಟೊನಿ, ನಿನ್ ಟಿವಿಯಲ್ಲಿ ಸೌಂಡ್ ಕೂಡ ಚೆನ್ನಾಗಿದೆ, ಹೋಮ್ ಥಿಯೇಟರ್ ಥರನೇ ಕೇಳಿಸ್ತಿದೆ. ಥ್ಯಾಂಕ್ಸ್ ಮಹಿ, ಇಲ್ಲಿ ನಿಮ್ಗೆ ಟೀ ಸ್ನ್ಯಾಕ್ಸ್ ಎಲ್ಲಾನು ತಗೊಂಡ್ ಬರ್ತೀನಿ. ಹಾಗಂತ ಟೊನಿ ಒಳಗಡೆ ಹೋದಾಗ ಚಿಚು ಅವಳ ಮನ್ಸಲ್ಲಿ, ಈಗ ಯಾರು ನೋಡ್ತಾ ಇಲ್ಲ, ಇದೇ ಒಳ್ಳೆ ಅವಕಾಶ. ನನ್ನ ಕೈಲಿರೋ ವಾಟರ್ ಬಾಟಲ್ನ ಈ ಟೇಬಲ್ ಮೇಲೆ ಇಡ್ತೀನಿ, ಆಮೇಲೆ ಆ ನೀರನ್ನ ಪ್ಲಗ್ ಮೇಲೆ ಚೆಲ್ತೀನಿ. ಶಾರ್ಟ್ ಸರ್ಕ್ಯೂಟ್ ಆಗುತ್ತೆ, ಟಿವಿನೂ ಹಾಳಾಗೋಗುತ್ತೆ. ಚಿಚುಕಾಗೆ ಮೆಲ್ಲೆ ಅವಳ ಕೈಯಲ್ಲಿರುವ ಆ ವಾಟರ್ ಬಾಟಲಲ್ಲಿ ನೀರ್ನ ಕುಡಿಯೋ ಥರ ನಾಟಕ ಮಾಡ್ಕೊಂಡು ಇದ್ದಕ್ಕಿದ್ದಂತೆ, ಅಯ್ಯಯ್ಯೋ ನನ್ನ ಕೈ ಜಾರ್ತಾ ಇದೆ, ಬಾಟಲ್ ಜಾರ್ತಾ ಇದೆ ಹಾಗಂತ ಹೇಳಿ ನೀರನ್ನ ಸ್ವಿಚ್ ಬೋರ್ಡಲ್ಲಿ ಉಯ್ಯಕ್ ಹೋದಾಗ ಎಲ್ಲಿಂದ ಬನ್ನೋ ಹೇಗ್ ಬನ್ನೋ ಗೊತ್ತಿಲ್ಲ, ಬನ್ನು ತಕ್ಷಣ ಅಲ್ಲಿಗೆ ಬಂದು ಚಿಚಿಗೆ ಡಿಕ್ಕಿ ಹೊಡೆದ. ஆண்டி, பின்னாடி நகருங்க, டிவில அவங்க பர்கர் சாப்பிட போறாங்க, ಅದನ್ನ ಪಕ್ಕத்துல ನಿನ್ನ ಪಾಕಣೋ. ಆವಾಗ ಚಿಚುಕಾಗಿ ಸ್ವಿಚ್ ಬೋರ್ಡಲ್ಲಿ ಉಯ್ಬೇಕು ಅಂತ ಅಂದ್ಕೊಂಡಿದ್ದ ನೀರು ಇವಾಗ ಅವಳ ಮೇಲೆ ಅವಳೇ ಉಯ್ಕೊಂಡ್ಲು. ಅವಳಿಗೆ ತುಂಬಾನು ಕೋಪ ಬಂತು. ಬನ್ನೋ, ಕಾಣ್ಸಲ್ವಾ ನಿನಗೆ? ನೀರ್ನ ನನ್ನ ಮುಖದ ಮೇಲೆ ಯಾಕೋ ಚೆಲ್ದೆ? ಬುದ್ಧಿ ಇಲ್ವಾ? ನಾನೇನ್ ಮಾಡ್ದೆ ಆಂಟಿ? ನೀವೇ ಕೈಯಲ್ಲಿ ಇಟ್ಕೊಂಡಿದ್ದ ನೀರ್ನ ನಿಮ್ಮ ಮುಖದ ಮೇಲೆ ಚೆಲ್ಕೊಂಡ್ರಿ. ನಾನು ಬರ್ಗರ್ನ ನೋಡಕ್ಕೆ ಬಂದೆ, ಟಿವಿಗೆ ಅಡ್ಡ ಯಾಕೆ ನಿಂತ್ಕೊಂಡಿದ್ದೀರಾ? ಚಿಚು, ಚಿಕ್ಕ ಹುಡ್ಗ ಅವನು, ನೀನೇ ಸ್ವಲ್ಪ ಜೋಪಾನವಾಗಿ ಇರ್ಬೇಕು. ಅದನ್ ಬಿಟ್ಬಿಟ್ಟು ಅವನನ್ನ ಯಾಕೆ ಬೈತಾ ಇದೀಯಾ? ಟೋನಿ ಸ್ನ್ಯಾಕ್ಸ್ ಎಲ್ಲ ತಗೊಂಡ್ ಬಂದು, ಏನಾಯ್ತು ಚಿಚು, ಯಾಕೆ ಒದ್ದೆಯಾಗಿದೀಯಾ? ಏನಿಲ್ಲ ಟೋನಿ, ಈ ಬನ್ನು ಇದ್ದಾನೆ ಅಲ್ವಾ, ಸರಿ ನಾನು ಮರೆಗೋಗಿ ಬಟ್ಟೆ ಚೇಂಜ್ ಮಾಡ್ಕೊಂಡು ಬರ್ತೀನಿ ಹಾಗಂತ ಕೋಪದಿಂದ ಹೋದ್ಲು. ಮರುದಿನ ಬೆಳಗ್ಗೆ ಪುನಃ ಎಲ್ರೂ ಟುನಿಯ ಮನೆಗೆ ಸೀರಿಯಲ್ ನೋಡೋದಕ್ಕೋಸ್ಕರ ಬಂದಿದ್ರು. ಪಕ್ಕದ ಮನೆಯವರನ್ನ ಮೋಸ ಮಾಡೋ ಥರ ಆ ಸೀರಿಯಲಲ್ಲಿ ಒಂದು ಸೀನ್ ಬಂತು. ನೋಡಿದ್ರ ಅವಳು ಪಕ್ಕದ ಮನೇಲಿರುವ ಅವಳ ಫ್ರೆಂಡ್ ಮೇಲೇನೆ ಸೇಟ್ ತಿರ್ಸ್ಕೊಳ್ಕೊಂಡು ನೋಡ್ತಿದ್ದಾಳೆ. ಹೌದು ಲೋಸಿ, ಈ ಕಾಲದಲ್ಲಿ ಎಲ್ರೂ ಅಷ್ಟೇ. ಟೋನಿ, ನಿನ್ ಟಿವಿ ಮೇಲೆ ತುಂಬಾನೇ ಧೂಳಿದೆ, ನಾನು ಹೋಗಿ ಅದನ್ನ ಒರೆಸ್ಲಾ? ಬೇಡ, ನಾನು ಬೆಳಗ್ಗೆನೆ ಒರೆಸಿದ್ದೆ, ಪುನಃ ಮಾಡಿದ್ರೆ ಗೆರೆ ಬೀಳುತ್ತೆ. ಅರೆ ಏನೂ ಆಗಲ್ಲ, ನನ್ನ ಕೈಯಲ್ಲಿರೋ ಕ್ಲಾತು ತುಂಬಾ ಸ್ಮೂತು. ಚಿಚುಕಾಗೆ ಕೈಯಲ್ಲಿ ಒಂದು ಬಟ್ಟೆನ ಹಿಡ್ಕೊಂಡು ಆ ಟಿವಿನ ಧೂಳು ಒರೆಸ್ತೀನಿ ಅಂತ ಹತ್ರದಲ್ಲಿ ಹೋಗಿ ನಿಂತ್ಕೊಂಡ್ಲು. ಆದ್ರೆ ಅವಳ ನಿಜವಾದ ಪ್ಲಾನ್ ಏನು ಅಂದ್ರೆ, ಧೂಳನ್ನ ಒರೆಸ್ತೀನಿ ಅನ್ನುವ ಹೆಸರಲ್ಲಿ
ಆ ಟಿವಿನ ಗಟ್ಟಿಯಾಗಿ ಪುಷ್ ಮಾಡಿ ಅದನ್ನ ಕೆಳಗಡೆ ಹಾಕಿ ಒಡೆದು ಹಾಕೋದು. ಪುಷ್ ಪುಷ್, ಬೇಗ ಇದನ್ನ ತಳ್ಬೇಕು ಹಾಗಂತ ಅನ್ಕೊಂಡು ಅವಳು ಗಟ್ಟಿಯಾಗಿ ಹಿಡ್ಕೊಂಡು ಅದನ್ನ ತಳ್ಳೋ ಪ್ರಯತ್ನ ಮಾಡಿದ್ಲು. ಆದ್ರೆ ಆ ಟಿವಿನ ಅಲರ್ಟ್ಸಕ್ಕೂ ಕೂಡ ಆಗ್ಲಿಲ್ಲ. ಆವಾಗ ಚಿಚುಕಾಗೆ ಉಫ್ ಉಫ್ ಅಂತ ಹೇಳ್ಕೊಂಡು, ಫು ಫು ಫು, ಏನಿದು ಇಷ್ಟ್ ಭಾರ ಇದೆ? ಅಮ್ಮ, ಏನ್ ಮಾಡ್ತಿದೀಯಾ? ಟಿವಿನ ಯಾಕೆ ಪುಷ್ ಮಾಡ್ತಿದೀಯಾ? ಪುಷ್ ಮಾಡ್ಲಿಲ್ಲ ಕಣೋ, ನಾನು ಧೂಳು ಒರೆಸ್ತಾ ಇದ್ದೀನಿ. ಚಿಚು, ಆ ರೀತಿ ಪುಷ್ ಮಾಡಬಾರ್ದು. ಟಿವಿ ಕೆಳಗಡೆ ಬಿದ್ರೆ ಒಡೆದೋಗುತ್ತೆ. ಆದ್ರೆ ನೀನ್ ಎಷ್ಟು ಗಟ್ಟಿಯಾಗಿ ಹಿಡಿದು ಅದನ್ನ ತಳ್ಳಿದ್ರು ಕೂಡ ಅದು ಕೆಳಗಡೆ ಬೀಳಲ್ಲ. ಯಾಕಂದ್ರೆ ಸರ್ವಿಸ್ ಅವರು ಬಂದು ಸ್ಕ್ರೂ ಎಲ್ಲ ಹಾಕಿ ಟೈಟ್ ಮಾಡಿದ್ದಾರೆ. ಆವಾಗ ಚಿಚುಕಾಗೆ, ಏನೋ ಸ್ಕ್ರೂ ಹಾಕಿದಾರಾ? ಟಿವಿ ಬೀಳಲ್ವಾ? ಇಲ್ಲ ಚಿಚು, ಬೀಳಲ್ಲ. ನಾನೇ ಯಾರಾದ್ರೂ ಗೊತ್ತಿಲ್ದೆ ತಳ್ಳಿದ್ರೆ ಹೊಡೆದೋಗುತ್ತೆ ಅಲ್ವಾ, ಅದಕ್ಕೋಸ್ಕರನೇ ಸ್ಕ್ರೂ ಎಲ್ಲ ಹಾಕಿ ಗಟ್ಟಿಯಾಗಿ ಫಿಕ್ಸ್ ಮಾಡಕ್ ಹೇಳ್ದೆ. ಆಂಟಿ, ಸ್ವಲ್ಪ ಈ ಕಡೆ ಬರ್ತೀರಾ? ನನಗೆ ಟಿವಿ ಕಾಣಿಸ್ತಿಲ್ಲ. ನನ್ನ ಫುಡ್ ಆಡ್ ಬೇರೆ ಬರೋ ಸಮಯ ಆಯ್ತು. ಟೋನಿ ಆಂಟಿ ನಿಮ್ಗಿಂತ ಸ್ಮಾರ್ಟು, ತುಂಬಾ ಚೆನ್ನಾಗಿ ಫಿಕ್ಸ್ ಮಾಡಿದ್ದಾರೆ. ಸ್ವಲ್ಪ ದಯವಿಟ್ಟು ಈ ಕಡೆ ಬರ್ತೀರಾ? ಚಿಚುವಿನ ಮುಖ ಬಾಡಿ ಹೋಯ್ತು. ಅವಳ 2ನೇ ಪ್ಲಾನ್ ಕೂಡ ಫ್ಲಾಪ್ ಆಗಿತ್ತು. ಆ ದಿನ ರಾತ್ರಿ ಸಮಯ, ಟೋನಿ ಮನೆಯಲ್ಲಿ ಯಾರು ಇಲ್ದೇ ಇರುವ ಸಮಯದಲ್ಲಿ ಚಿಚುಕಾಗೆ ಒಂದು ಕತ್ರಿನ ತಗೊಂಡು ಟೋನಿಯ ಮನೆಯೊಳಗಡೆ ಬಂದ್ಲು. ಅವಳು ಟಿವಿ ಹಿಂದ್ಗಡೆ ಇರುವ ವೈರನ್ನ ಕಟ್ ಮಾಡ್ಬೇಕು ಅನ್ನುವ ಪ್ಲಾನ್ ಅಲ್ಲಿ ಬಂದ್ಲು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಇವಾಗ ಯಾರೂ ಇಲ್ಲ, ಈ ವೈರ್ನ ಅರ್ಧ ಕಟ್ ಮಾಡ್ತೀನಿ. ಆವಾಗ ಯಾರಾದ್ರೂ ಸ್ವಿಚ್ ಆನ್ ಮಾಡಿದ್ರೆ ಶಾರ್ಟ್ ಸರ್ಕ್ಯೂಟ್ ಆಗಿ ಟಿವಿ ಹಾಳಾಗುತ್ತೆ. ಇದೇ ನನ್ ಪ್ಲಾನು. ಹಾಗೆ ಚಿಚುಕಾಗೆ ಆ ವೈರ್ ಕಟ್ ಮಾಡ್ಬೇಕು ಅಂತ ಹತ್ರದಲ್ಲಿ ಹೋದಾಗ ಇದ್ದಕ್ಕಿದ್ದಂತೆ ಒಂದು ಬೆಕ್ಕು ಅಲ್ಲಿಗೆ ಬಂದು ಜೋರಾಗಿ ಮಿಯಾವ್ ಅಂತ ಕಿರ್ಚಿತು. ಅರೆ ಬೆಕ್ಕು, ಈ ಟೋನಿ ಬೆಕ್ಕನ್ನ ಯಾವಾಗ ತಗೊಂಡ್ ಬಂದ್ಲೋ? ಆ ಬೆಕ್ಕು ಚಿಚುಕಾಗೆನ ನೋಡಿ ಮಿಯಾವ್ ಅಂತ ಕಿರ್ಚ್ಕೊಂಡೆ ಚಿಚು ಮೇಲೆ ಹಾರಕ್ಕೆ ಹೋದಾಗ ಚಿಚು ಹೆದರ್ಕೊಂಡು ಟೇಬಲ್ ಹಿಂದ್ಗಡೆ ಹೋಗಿ ನಿಂತ್ಕೊಂಡ್ಲು. ಆ ಶಬ್ದ ಕೇಳಿ ಮಕ್ಳು ಹಾಗೂ ಟೋನಿ ಇಬ್ರು ಅಲ್ಲಿಗೆ ಬಂದ್ರು. ಅಮ್ಮ, ಟಿವಿ ಸ್ಟ್ಯಾಂಡ್ ಹಿಂದ್ಗಡೆ ಯಾರೋ ಇರೋ ತರ ಇದೆ, ಟೇಬಲ್ ಅಲ್ಲಾಡ್ತಿದೆ. ಹೌದೌದು, ಅಲ್ಲಿ ದೊಡ್ಡ ಇಲಿ ಇದೆ ಅಂತ ಕಾಣಿಸ್ತಿದೆ. ಟೋನಿ ಆಂಟಿ, ಒಂದ್ ಕಟ್ಟಿಗೆ ತಗೊಂಡ್ ಬನ್ನಿ, ಅದನ್ನ ಹೊಡಿತೀನಿ. ಆವಾಗ ಚಿಚು ಹೆದರ್ಕೊಂಡು ಹೊರಗಡೆ ಬಂದು, ಅಯ್ಯೋಯ್ಯೋ, ಇಲಿಯಲ್ಲ, ಅದು ನಾನು, ಹೊಡಿಬೇಡ ಬನ್ನೋ. ಚಿಚು, ನೀನ್ ಟಿವಿ ಹಿಂದ್ಗಡೆ ಏನ್ ಮಾಡ್ತಾ ಇದೀಯಾ? ಕೈಯಲ್ಲಿ ಯಾಕೆ ಕತ್ರಿ ಇಟ್ಕೊಂಡಿದ್ಯಾ? ಆವಾಗ ಚಿಚು ಹೆದರ್ಕೊಂಡು, ಏನಿಲ್ಲ ಟೋನಿ, ನಿನ್ನ ಟಿವಿ ವೈಯರ್ ತುಂಬಾ ಉದ್ದ ಇತ್ತಾ, ಅದನ್ನ ಸರಿ ಮಾಡ್ಬೇಕು ಅಂತ ಬಂದೆ. ಇಲ್ಲಾಂದ್ರೆ ಯಾರಾದ್ರೂ ಕೆಳಗಡೆ ಬಿದ್ಬಿಟ್ರೆ? ಆವಾಗ ಚೋಟು ಅನುಮಾನದಿಂದ, ಟಿವಿ ವೈರ್ನ ಸರಿ ಮಾಡಕ್ಕೆ ಕತ್ರಿ ಯಾಕೆ? ವೈರ್ ಕಟ್ ಮಾಡಕ್ ಬಂದ್ಯಾ? ಅಯ್ಯೋ, ನಾನೇ ರೀತಿ ಮಾಡ್ಬೇಕು, ನಾನು ಟೈಲರ್ ಅಲ್ವಾ, ಕೈಯಲ್ಲಿ ಕತ್ರಿಕೋಲ್ ಇಟ್ಕೊಂಡಿದ್ದೆ, ಹಾಗೇನೆ ಬಂದ್ಬಿಟ್ಟೆ ಅಷ್ಟೇ. ಸರಿ, ನಾನ್ ಬರ್ತೀನಿ ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋದ್ಲು. ಆವಾಗ ಬನ್ನು ಗಿಳಿ ನಗುತ್ತಾ, ಟೋನಿ ಆಂಟಿ, ಚಿಚು ಆಂಟಿಗೆ ಆಕ್ಟಿಂಗ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಸೀರಿಯಲ್ ಆಕ್ಟರ್ಸ್ಗಿಂತ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಿದ್ದಾರೆ, ಆಸ್ಕರ್ ಅವಾರ್ಡೇ ಕೊಡ್ಬೋದೇನೋ. 4ನೇ ದಿನ ಟೋನಿಯ ಮನೆಯಲ್ಲಿ ಟಿವಿ ಒಂದು ಕಿಟಕಿ ಹತ್ರದಲ್ಲಿ ಇತ್ತು. ಆವಾಗ ಚಿಚುಕಾಗೆ ಒಂದು ಉದ್ದವಾಗಿರುವ ಕೋಲನ್ನ ತಗೊಂಡ್ ಬಂದು ಕಿಟಕಿಯ ಆ ಕಡೆ ನಿಂತ್ಕೊಂಡಿದ್ಲು. ಅವಳು ಆ ಟಿವಿ ಪಕ್ಕದಲ್ಲಿದ್ದ ಒಂದು ಫ್ಲವರ್ ವಾಸ್ನ ಟಿವಿ ಸ್ಕ್ರೀನ್ ಮೇಲೆ ತಳ್ಳಿದ್ರೆ ಆಮೇಲೆ ಸ್ಕ್ರೀನ್ ಒಡೆದೋಗುತ್ತೆ, ಟಿವಿ ಹಾಳಾಗುತ್ತೆ ಅಂತ ಅಂದ್ಕೊಂಡಿದ್ಲು. ಇನ್ನೊಂದ್ ಕಡೆ ಮನೆಯೊಳಗಡೆ ಎಲ್ರು ಕೂಡ ಭಯಂಕರವಾಗಿರುವ ಒಂದು ಹಾರರ್ ಮೂವಿನ ನೋಡ್ತಾ ಇದ್ರು. ಅಮ್ಮ, ನನಗ್ ಭಯ ಆಗ್ತಾ ಇದೆ. ಆ ದೆವ್ವ ಏನೋ ಅಷ್ಟು ಭಯಂಕರವಾಗಿದೆ. ಹೆದರ್ಬೇಡ ಕಣೋ, ಅದು ಟಿವಿ ಒಳಗಡೆ ಇದೆ, ಹೊರಗಡೆ ಬರಲ್ಲ. ಹೊರಗಡೆ ನಿಂತ್ಕೊಂಡಿದ್ದ ಚಿಚುಕಾಗೆ ಅವಳ ಕೈಯಲ್ಲಿದ್ದ ಕೋಲನ್ನ ಕಿಟಕಿ ಮೂಲಕ ಒಳಗಡೆ ಹಾಕಿ ಆ ಫ್ಲವರ್ ವಾಸ್ ಅನ್ನ ಮೆಲ್ಲೆ ಮೆಲ್ಲೆ ತಳ್ತಾ ಇದ್ಲು. ಇನ್ನು ಸ್ವಲ್ಪ ಈ ಕಡೆ ಎಳೆದ್ರೆ ಆ ಫ್ಲವರ್ ವಾಸ್ ಸ್ಕ್ರೀನ್ ಮೇಲೆ ಬಿದ್ದು ಸ್ಕ್ರೀನ್ ಒಡೆದೋಗುತ್ತೆ. ಸಡನ್ ಆಗಿ ಮೂವಿಯಲ್ಲಿ ಒಂದು ದೊಡ್ಡ ಭಯಂಕರವಾದ ದೆವ್ವ ಬಂದಾಗ ಬನ್ನುಗಿಳಿ ತುಂಬಾನೇ ಹೆದರ್ಕೊಂಡು ಟಿವಿ ಪಕ್ಕದಲ್ಲಿದ್ದ ಆ ಕಿಟಕಿನ ಕ್ಲೋಸ್ ಮಾಡ್ದ. ಅಯ್ಯಯ್ಯೋ, ಈ ಕಿಟಕಿ ಒಳಗಡೆಯಿಂದ ದೆವ್ವ ಬಂದ್ಬಿಡುತ್ತೆ. ಆದ್ರೆ ಬನ್ನು ಆ ರೀತಿ ಮಾಡಿದ್ರಿಂದ ಹೊರಗಡೆ ನಿಂತ್ಕೊಂಡಿದ್ದ ಚಿಚುಕಾಗೆಗೆ ಆ ಬಾಗಿಲು ಹಾಕಿದ ತಕ್ಷಣ ಆ ಬಾಗಿಲು ಅವಳ ಮುಖದ ಮೇಲೆ ಹೊಡೆದಿದ್ರಿಂದ ಅವಳಿಗೆ ನೋವಾಯ್ತು. ಅಯ್ಯೋ, ನನ್ ಮುಖ ಪಂಚರ್ ಆಯ್ತು, ಯಾರೋ ಅದು ಕಿಟಕಿನ ಹಾಕಿದ್ದೋ. ಹಾಗೆ ಚಿಚುಕಾಗೆ ಜೋರಾಗಿ ಕಿಚ್ಚಾಡಿದಾಗ ಒಳಗಡೆ ಇದ್ದವರು ಎಲ್ರು ಕೂಡ ತಕ್ಷಣ ಹೊರಗಡೆ ಬಂದ್ರು. ಅರೆ ಚಿಚು, ನೀನ್ ಹೊರಗಡೆ ಏನ್ ಮಾಡ್ತಾ ಇದೀಯಾ? ಅದನ್ನು ಕಟ್ಟಿಗೆ ಹಿಡ್ಕೊಂಡು? ಅದೇನಿಲ್ಲ, ಈ ಕಟ್ಟಿಗೆ ಹಿಡ್ದು ಆ ಕಿಟಕಿ ಮುಚ್ಬೇಕಂತ ಅಂದ್ಕೊಂಡೆ. ಕಟ್ಟಿಗೆ ಹಿಡ್ಕೊಂಡು ಮುಚ್ಚೋದು ಯಾಕೆ? ಒಳಗಡೆ ಬಂದು ಕಿಟಕಿನ ಮುಚ್ಬೋದಾಗಿತ್ತಲ್ವಾ? ಆಂಟಿ, ನಿಜ ಹೇಳಿ, ನೀವು ಟಿವಿ ಮೇಲೆ ಇರುವ ಆ ಫ್ಲವರ್ ವಾಸ್ನ ಟಿವಿ ಮೇಲೆ ಹಾಕಿ ಟಿವಿನ ಒಡೆದಾಕಕ್ಕೆ ನೋಡಿದ್ರಲ್ವಾ? ನಾನು ಅದು ಅಲ್ಲಾಡೋದನ್ನ ನೋಡ್ದೆ. ಆವಾಗ ಟುನಿ ಬೇಜಾರಿಂದ, ಯಾಕ್ ಚಿಚು, ನನ್ ಟಿವಿ ಮೇಲೆ ನಿನಗೆ ಯಾಕೆ ಅಷ್ಟ್ ಕೋಪ?
ನಾನು ಎಷ್ಟು ಹಣ ಖರ್ಚು ಮಾಡಿ ಕಷ್ಟಪಟ್ಟು ತಗೊಂಡಿದ್ದೀನಿ. ಆ ಟಿವಿನ ಒಡ್ದಾಕಕ್ಕೆ ನೋಡ್ತಾ ಇದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ನನ್ ಮನೆಗ್ ಬರ್ಬೇಡ ನೀನು. ಚಿಚುಗೆ ಏನು ಉತ್ತರ ಕೊಡೋದಂತ ಅರ್ಥ ಆಗ್ಲಿಲ್ಲ. ಇವಾಗ ಅವಳು ಎಲ್ರ ಮುಂದ್ಗಡೆ ಸಿಕ್ಕಾಕೊಂಡಿದ್ಲು. ಎಲ್ರು ಅವಳನ್ನ ಬೈತಾ ಇದ್ರು. ಚಿಚು, ನಮ್ ಗೆಳತಿ ಚೆನ್ನಾಗಿರೋದನ್ನ ನೋಡಿ ನಾವು ಸಂತೋಷ ಪಡ್ಬೇಕು, ಆದ್ರೆ ನಿಂತರ ಹೊಟ್ಟೆ ಕಿಚ್ಬಾಡ್ಬಾರ್ದು. ಹೌದು ಚಿಚು, ನಿನಗ್ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಟುನಿ ಎಷ್ಟು ಕಷ್ಟಪಟ್ಟು ಆ ಟಿವಿನ ತಗೊಂಡಿದ್ದಾಳೆ, ಅದನ್ನ ಅವಳು ಮಾತ್ರ ಇಟ್ಕೊಂಡಿದ್ಲಾ? ನಮ್ಮೆಲ್ರಿಗೂ ಕೂಡ ತೋರಿಸ್ತಾ ಇದ್ದಾಳೆ ತಾನೆ. ಚಿಚಿ, ನೀನ್ ಇಂಥವಳು ಅಂತ ನಾನು ಸ್ವಲ್ಪನೂ ಅಂದ್ಕೊಂಡಿರ್ಲಿಲ್ಲ. ನಿನ್ನ ಹತ್ರ ಎಲ್ಲ ಮಾತಾಡೋಕ್ಕೂ ಕೂಡ ಯೋಚನೆ ಆಗ್ತಿದೆ. ಆವಾಗ ಚಿನ್ನುಕಾಗಿ ಅಳುತ್ತಾ, ಅಮ್ಮ ಏನಮ್ಮ ಎಲ್ರು ನಿನ್ನ ಬೈತಾ ಇದ್ದಾರೆ, ನಂಗೆ ಕಷ್ಟ ಆಗ್ತಾ ಇದೆ. ನಮ್ಮ ಮನೇಲಿ ಟಿವಿ ಇಲ್ಲ ಅಂದ್ರೂ ಕೂಡ ಟೋನಿ ಆಂಟಿ ನಮ್ಗೆ ಟಿವಿ ತೋರಿಸ್ತಿದ್ದಾರೆ ತಾನೆ, ಮತ್ ಯಾಕಮ್ಮ ಈ ರೀತಿ ಮಾಡ್ದೆ? ಹಾಗಂತ ಹೇಳಿ ಚಿನ್ನು ಜೋರಾಗಿ ಅಳ್ತಾ ಇದ್ದಾಗ ಚಿಚುಕಾಗಿಗೆ ಅವಳು ಮಾಡಿದ್ದು ತಪ್ಪು ಅಂತ ಅನಿಸ್ತು. ಅವಳು ಪಕ್ಕದ ಮನೇಲಿರುವ ತನ್ನ ಗೆಳತಿಯನ್ನ ನೋಡಿ ಹೊಟ್ಟೆ ಕಿಚ್ಪಟ್ಟಿದ್ದು ತಪ್ಪು ಅಂತ ಅಂದ್ಕೊಂಡು ಎಲ್ಲರ ಹತ್ರನೂ ಕ್ಷಮಾಪಣೆ ಕೇಳಿದ್ಲು. ಸಾರಿ ಟೋನಿ, ನಿನ್ ಮನೆಯಲ್ಲಿ ಇಷ್ಟು ದೊಡ್ಡ ಟಿವಿ ನೋಡಿದಾಗ ನನ್ ಮನೆಯಲ್ಲಿ ಟಿವಿನೇ ಇಲ್ವಲ್ಲ ಅಂತ ನನಗೆ ಹೊಟ್ಟೆ ಕಿಚ್ಚಾಯ್ತು. ಅದಕ್ಕೆ ಈ ಟಿವಿನ ಹೇಗಾದ್ರೂ ಹೊಡೆದಾಕ್ಬೇಕು ಅಂತ ಅನ್ಕೊಂಡೆ. ಆದ್ರೆ ನಾನು ಎಷ್ಟೇ ಟ್ರೈ ಮಾಡಿದ್ರು ಆ ಟಿವಿಯಲ್ಲಿ ನನ್ನಿಂದ ಒಂದ್ ಗೆರೆ ಕೂಡ ಹಾಕಕ್ಕಾಗ್ಲೇ ಇಲ್ಲ. ಆದ್ರೆ ನನ್ನೀಗೋ ಇವಾಗ ಹೊಡೆದೋಯ್ತು, ನನ್ನನ್ನ ಕ್ಷಮಿಸ್ಬಿಡೋ. ನೋಡಿದ್ರಾ, ಅದಕ್ಕೆ ಹೇಳೋದು, ಒಳ್ಳೆಯವರಿಗೆ ದೇವ್ರು ಯಾವಾಗ್ಲೂ ಜೊತೆಗೆ ಇರ್ತಾನೆ, ನಿಮ್ಮಂತ ಕೆಟ್ಟವರಿಗೇನೆ ದೇವ್ರು ಯಾವಾಗ್ಲೂ ಈ ರೀತಿ ಶಿಕ್ಷೆನೆ ಕೊಡೋದು. ಪರವಾಗಿಲ್ಲ ಚಿಚ್ಚು, ಇವಾಗ ನಿನ್ ತಪ್ಪನ್ನ ನೀನ್ ಅರ್ಥ ಮಾಡ್ಕೊಂಡೆ ಅಲ್ವಾ? ನನಗೆ ಅದೇ ಸಾಕು. ನಾವೆಲ್ರೂ ಚಿಕ್ಕ ವಯಸ್ಸಿಂದ ಗೆಳತಿಯರು, ಯಾವಾಗ್ಲೂ ಒಂದಾಗಿರ್ಬೇಕು. ಆದ್ರೆ ಇನ್ನೊಂದ್ಸಲ ಈ ರೀತಿ ಮಾಡ್ಬೇಡ. ಸರಿ ಟೋನಿ, ನಾನು ನಿಜವಾಗ್ಲೂ ಇನ್ ಮುಂದೆ ಈ ರೀತಿ ಮಾಡಲ್ಲ. ಸರಿ ಬನ್ನಿ, ಮೂವಿ ಅರ್ಧದಲ್ಲೇ ಬಿಟ್ಟು ಬಂದಿದೀವಿ, ಹೋಗಿ ಪುನಃ ಕಂಟಿನ್ಯೂ ಮಾಡೋಣ. ಹೌದೌದು, ಇವಾಗ ದೆವ್ವಕ್ಕೆ ಇಂಟರ್ವೆಲ್ ಕೊಟ್ಟಿದ್ದೀವಿ. ಟೋನಿ ಆಂಟಿ, ನೀವು ಪಾಪ್ಕಾರ್ನ್ ಮಾಡಿ ತಗೊಂಡ್ ಬರ್ತೀನಿ ಅಂತ ಹೇಳಿದ್ರಲ್ವಾ, ಹೋಗಿ ತಗೊಂಡ್ ಬನ್ನಿ. ಚಿಚು ಆಂಟಿ, ನೀವು ಬಂದ್ ನನ್ನ ಪಕ್ಕದಲ್ಲಿ ಕೂತ್ಕೊಳ್ಳಿ. ಒಂದ್ ವೇಳೆ ದೆವ್ವ ಹೊರಗಡೆ ಬಂದ್ರೆ ಫಸ್ಟ್ ನಿಮ್ಮನ್ನ ಹಿಡಿದು ದೆವ್ವದ ಹತ್ರ ಕೊಡ್ತೀನಿ. ಎಲ್ರೂ ಜೋರಾಗಿ ನಗಾಡಿದ್ರು. ಚಿಚುಕಾಗೆ ಮಾತ್ರ ತಲೆ ಬಗ್ಗಿ ಮನೆಯೊಳಗಡೆ ಹೋದ್ಲು. ಈ ಕಥೆಯಲ್ಲಿರುವ ನೀತಿ ಏನು ಅಂದ್ರೆ, ನಮ್ಮ ಬಂಧು ಬಳಗ, ಫ್ರೆಂಡ್ಸ್, ಅಕ್ಕದ ಪಕ್ಕದ ಮನೆಯವರು ಅವ್ರ ಜೀವನದಲ್ಲಿ ಚೆನ್ನಾಗಿ ಬೆಳೀತಾ ಇರೋದನ್ನ ನೋಡಿ ನಾವು ಸಂತೋಷ ಪಡ್ಬೇಕು, ಅವರನ್ನ ಮೆಚ್ಕೊಳ್ಬೇಕು. ಅದನ್ನ ಬಿಟ್ಟು ಅವ್ರ ಮೇಲೆ ಹೊಟ್ಟೆ ಕಿಚ್ಪಟ್ಟು ಅವರನ್ನ ನಾಶ ಮಾಡಕ್ಕೆ ಮಾತ್ರ ನೋಡ್ಲೇಬಾರ್ದು. ಬಾವಿಯಲ್ಲಿ ಗುಡಿಸಲು ಮನೆ. ಪಕ್ಷಿಗಳ ಗ್ರಾಮದಲ್ಲಿ ಟೋನಿ ಹಾಗೂ ಚೋಟು ಇಬ್ರು ಕೂಡ ಬಡವರಾಗಿದ್ರು. ಅವರು ಆ ಊರಿನಲ್ಲಿ ಶ್ರೀಮಂತಳಾಗಿದ್ದ ಚಿಚುವಿನ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ಚಿಚುಕಾಗೆ ಮನೆ ಕೆಲಸ ಹಾಗೂ ತೋಟ ಕೆಲಸ ಮಾಡದೆ ಅವ್ರ ಕೆಲಸ. ಆದ್ರೆ ಚಿಚುಕಾಗೆ ಸರಿಯಾದ ಜಿಪಣಿ. ಅದು ಅಲ್ಲದೆ ಅವಳಿಗೆ ಅಹಂಕಾರ ತುಂಬಾ ಜಾಸ್ತಿ. ಒಂದಿನ ಮನೆ ವರಾಂಡದಲ್ಲಿ ಸಾಫ್ಟ್ ಆಗಿರುವ ಸೋಫಾದಲ್ಲಿ ಕೂತ್ಕೊಂಡು ಅವಳ ದ್ರಾಕ್ಷಿ ಹಣ್ಣು ತಿಂತಾ ಇದ್ದಾಗ ಮನೆ ಕೆಲಸ, ತೋಟ ಕೆಲಸ ಎಲ್ಲಾನು ಮುಗಿಸ್ಕೊಂಡು ಟುನಿ ಹಾಗೂ ಚೋಟು ಇಬ್ರು ಕೊಳಕು ಬಟ್ಟೆಯಲ್ಲಿ ಚಿಚುವಿನ ಮುಂದೆ ಕೈಕಟ್ಟಿ ನಿಂತ್ಕೊಂಡು ಈ ರೀತಿ ಹೇಳಿದ್ರು. ಅಮ್ಮ, ಮನೆಯೆಲ್ಲ ಕ್ಲೀನ್ ಮಾಡಿ ಆಯ್ತು, ತೋಟಕ್ಕೆ ಎಲ್ಲ ಗಿಡಗಳಿಗೂ ನೀರು ಇದಾಯ್ತು, ಅಡಿಗೆ ಕೆಲಸನೂ ಮುಗೀತು, ಪಾತ್ರೆ ತೊಳೆದಾಯ್ತು, ನಾವು ಹೊರಡ್ತೀವಿ. ಆವಾಗ ಚಿಚುಕಾಗೆ ನಿರ್ಲಕ್ಷ್ಯದಿಂದ, ಹಾ ಸರಿ ಹೋಗಿ, ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರ್ಬೇಕು, ನಾಳೆ ನೆಂಟರು ಬರ್ತಾ ಇದ್ದಾರೆ, ತುಂಬಾ ಕೆಲಸ ಇರುತ್ತೆ. ಆವಾಗ ಚೋಟು ಧೈರ್ಯದಿಂದ, ಅಮ್ಮ ನಾಳೆ ಬೆಳಿಗ್ಗೆ 6 ಗಂಟೆಗೆ ಬರ್ತೀವಿ, ಆದ್ರೆ ಸಂಬಳ ಕೊಡ್ತೀರಾ? ಹೋದ್ ತಿಂಗಳು ಸಂಬಳ ಕೊಡ್ಲಿಲ್ಲ, 2 ತಿಂಗಳು ಸಂಬಳ ಇಲ್ಲ ಅನ್ನೋದ್ರಿಂದ ಮನೆಯಲ್ಲಿ ಬೇರೆ ಯಾವುದೇ ವಸ್ತುನೇ ಇಲ್ಲ. ಅದನ್ನು ಕೇಳಿದಾಗ ಚಿಚುಕಾಗಿಗೆ ತುಂಬಾ ಕೋಪ ಬಂತು. ಏನೋ ಹಣನ? ಇವಾಗ ತಾನೇ ಕೆಲಸ ಮುಗಿಸಿದ್ದು, ಅಷ್ಟು ಬೇಗ ಹಣ ಬೇಕಾ? ಯಾವಾಗ ನೋಡಿದ್ರು ಹಣ ಅಂತ. ಕೆಲಸ ಸರಿಯಾಗಿ ಮಾಡ್ತಿರೋ ಇಲ್ವೋ? ನಾಳೆ ಕೊಡ್ತೀನಿ, ಹೋಗಿ. ಹಾಗೆ ಹೇಳ್ಬೇಡಿ ಅಮ್ಮ, ನಾಳೆ ಅಂತ 10 ದಿನ ಆಯ್ತು. ಅಡಿಗೆ ಮಾಡಕ್ಕೆ ಮನೇಲಿ ಏನೂ ಇಲ್ಲ, ಮಕ್ಕಳು ಹಸುವಿಂದ ಇದ್ದಾರೆ, ಸ್ವಲ್ಪ ಹಣ ಕೊಟ್ರೆ ಚೆನ್ನಾಗಿರುತ್ತೆ. ಯಾವಾಗ ನೋಡಿದ್ರು ಮಕ್ಕಳು, ಹಸಿವು, ಹಣ. ಇರಿ, ಏನ್ ದಾರಿ ಇದೆ ನನಗೆ, ಹೋಗಿ ತಗೊಂಡ್ ಬರ್ತೀನಿ. ಹಾಗಂತ ಹೇಳಿ ಒಳಗಡೆ ಹೋಗಿ ಸ್ವಲ್ಪ ಹಣ ತಗೊಂಡ್ ಬಂದು ಅವ್ರ ಹತ್ರ ಬಿಸಾಕದ್ಲು. ತಗೊಳ್ಳಿ, ಹೋದ್ ತಿಂಗಳದು ಅರ್ಧ ಸಂಬಳ ಇದೆ, ಇದನ್ನ ತಗೊಂಡ್ ಹೋಗಿ, ಉಳ್ದಿದೇನ ಮುಂದಿನ ವಾರ ಕೊಡ್ತೀನಿ. ಚೋಟು ಕೆಳಗಡೆ ಬಿದ್ದಿದ್ದ ಆ ಹಣನ ತೆಗೆದು ಬೇಜಾರಿಂದ, ಧನ್ಯವಾದ ಅಮ್ಮ, ನಾವು ಬರ್ತೀವಿ. ಟೋನಿ ಚೋಟು ಇಬ್ರು ಕೂಡ ಕಣ್ಣೀರನ್ನ ಒರೆಸ್ಕೊಂಡು ಅವಮಾನ ತಡ್ಕೊಳಕ್ಕಾಗದೆ ಸೈಲೆಂಟ್ ಆಗಿ ಮನೆಗೆ ಹೋಗ್ತಾ ಇದ್ರು. ಹೋಗೋ ದಾರಿಯಲ್ಲಿ ಅವರಿಬ್ರು ಮಾತಾಡ್ಕೊಳ್ತಿದ್ರು. ಟೋನಿ, ನೋಡಿದ್ಯಾ ಚಿಚಿಗೆ ಎಷ್ಟು ಅಹಂಕಾರ? ನಾವು ಕಷ್ಟಪಟ್ಟು ದುಡ್ದ ಹಣ ಕೇಳಿದ್ರೆ ಭಿಕ್ಷೆ ಹಾಕೋ ತರ ಹಾಕ್ತಾ ಇದ್ದಾಳೆ. ನಮಗ್ ಮಾತ್ರ ಒಂದು ಸ್ವಂತ ಮನೆ ಇದ್ದಿದ್ರೆ ಅವಳ ಮನೆಯಿಂದ ಕೆಲ್ಸನ ಬಿಟ್ಬಿಟ್ಟು ಏನಾದ್ರೂ ವ್ಯಾಪಾರ ಮಾಡ್ಕೊಂಡಿರ್ಬೋದು. ನೀನ್ ಹೇಳೋದು ನಿಜಾನೇ ಚೋಟು, ನನಗೂ ಹಾಗೇನೆ ಅನಿಸ್ತಾ ಇದೆ. ಏನಾದ್ರೂ ಮಾಡಿ ಒಂದು ಹೊಸ ಮನೆನ ಕಟ್ಕೊಂಡು ನಾವು ಬದುಕಿದ್ರೆ ಚೆನ್ನಾಗಿರುತ್ತೆ. ಇವಾಗ ಇರುವ ಮನೆ ಯಾವಾಗ ಬಿದ್ದೋಗುತ್ತೋ ಅಂತ ಭಯ ಆಗ್ತಾ ಇದೆ. ಹೌದೌದು, ನಾನಂತೂ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ನನ್ನ ಹತ್ರ ಇರೋ ಹಣದಲ್ಲಿ
ಏನಾದ್ರೂ ಮಾಡಿ ಒಂದು ಒಳ್ಳೆ ಮನೆನ ತಗೊಳ್ಬೇಕು. ಆ ಮನೆಯಲ್ಲಿ ನೆಮ್ಮದಿಯಿಂದ ಬಾಳ್ಬೇಕು. ಏನು ಒಳ್ಳೆ ಮನೆನ ತಗೊಳ್ಬೇಕಾ? ಅಯ್ಯೋ ಚೋಟು, ನಮ್ಮ ಹತ್ರ ಇರೋ ಹಣ ಕಡಿಮೆ. ಅದರಲ್ಲಿ ಮನೆ ತಗೊಳಕೋದ್ರೆ ತುಂಬಾ ಖರ್ಚಾಗುತ್ತೆ. ನಾವು ಚಿಕ್ಕದಾಗಿ ಒಂದು ಗುಡಿಸಲು ಕಟ್ಕೊಂಡ್ರೆ ತುಂಬಾ ಒಳ್ಳೇದು. ಪರವಾಗಿಲ್ಲ ಟೋನಿ, ಮನೆ ಚೆನ್ನಾಗಿದ್ರೆ ಸಾಕು. ಹಣ ಆಮೇಲೆ ಸಂಪಾದನೆ ಮಾಡ್ಕೊಳ್ಬೋದು. ನೀನೆಲ್ಲಿ ಮನೆ ಕಟ್ಕೋತೀಯಾ? ನಾನು ನಮ್ಮೂರಿನ ಗಡಿಯಲ್ಲಿ ಒಂದು ಹಾಳು ಬಿದ್ದ ಬಾವಿ ಇದೆ, ನೋಡಿದೀಯಾ? ಅದರಲ್ಲಿ ನೀರಿಲ್ಲ. ಆ ಬಾವಿಯೊಳಗಡೆ ಮನೆ ಕಟ್ಕೊಳ್ಳೋಣ ಅಂತ ಅಂದ್ಕೊಂಡಿದೀನಿ. ಚೋಟು ಅದನ್ನ ಕೇಳಿ ನಗುತ್ತಾ, ಏನೋ ಬಾವಿಯೊಳಗಡೆ ಮನೆನಾ? ನಿನಗೇನಾದ್ರೂ ಹುಚ್ಚಿಡ್ತಿದೀಯಾ? ಬಾವಿಯೊಳಗಡೆ ಮನೆ ಯಾರಾದ್ರೂ ಕಟ್ಕೊಳ್ತಾರಾ? ಭೂಮಿ ಮೇಲೆ ಮನೆ ಕಟ್ಕೊಳ್ಬೇಕು. ಅಲ್ಲಿ ಗಾಳಿ ಇರಲ್ಲ, ಬೆಳಕಿರಲ್ಲ, ಏನೂ ಇರಲ್ಲ. ಯಾರಾದ್ರೂ ನೋಡಿದ್ರೆ ನಗಾಡ್ತಾರೆ. ನಗಾಡಿದ್ರೆ ನಗಾಡ್ಲಿ, ಅವ್ರು ನಗಾಡೋದ್ರಿಂದ ನನಗೇನು ನಷ್ಟ ಇಲ್ವಲ್ಲ. ನನ್ನ ಹತ್ರ ಇರೋ ಹಣದಲ್ಲಿ ಸ್ವಲ್ಪ ಹಣ ಖರ್ಚು ಮಾಡಿ ಆ ಬಾವಿಯೊಳಗಡೆ ನಾನು ಮನೆ ಕಟ್ಕೊಳ್ತೀನಿ. ಅಲ್ಲಿ ನನಗೆ ಯಾವುದೇ ಸಮಸ್ಯೆನೂ ಇರಲ್ಲ. ನನ್ನ ಹತ್ರ ಇರೋ ಹಣದಲ್ಲಿ ನನ್ನ ಮಗಳು ಬುಜ್ಜಿನ ಚೆನ್ನಾಗಿ ನೋಡ್ಕೊಂಡು ಅವಳನ್ನ ನಾನು ಓದಿಸ್ಕೊಳ್ತೀನಿ. ನಿನ್ನ ಹುಚ್ಚಿ ಅಂತಾನೆ ಹೇಳ್ಬೇಕು. ನನ್ನಿಂದಂತೂ ಆ ರೀತಿ ಮಾಡಕ್ಕಾಗಲ್ಲ. ನಾನು ನಾಳೆನೆ ಚಿಚುನ ಹೋಗಿ ನೋಡಿ ನನ್ನ ಹತ್ರ ಇರೋ ಹಣ ಕೊಟ್ಟು ನನಗೇನಾದ್ರೂ ಒಳ್ಳೆ ಮನೆ ಇದ್ರೆ ಹೇಳಿ ಅಂತ ಹೇಳ್ತೀನಿ. ಏನ್ ಹೇಳ್ತಾ ಇದೀಯ ಚೋಟು? ಮನೆ ತಗೊಳ್ಳೋದು ಒಳ್ಳೆ ವಿಷಯನೇ. ಅದನ್ನ ಚಿಚು ಕೈಯಲ್ಲಿ ಮಾತ್ರ ಒಪ್ಪಿಸ್ಬೇಡ. ನನ್ ಮಾತ್ ಕೇಳು. ನನ್ ಮಾತ್ ಕೇಳಿ ನನ್ ಜೊತೆನೆ ಆ ಬಾವಿಯಲ್ಲಿ ಮನೆ ಕಟ್ಕೋಬಾ. ಅಯ್ಯಯ್ಯೋ, ಬಾವಿಯೊಳಗಡೆ ನನ್ನಿಂದ ಎಲ್ಲ ಬಾಳಕ್ಕಾಗಲ್ಲ. ನಾನು ಮನೆ ತಗೊಳ್ತೀನಿ, ನೀನ್ ಮನೆ ಕಟ್ಕೋ. ಹಾಗೆ ಅವರಿಬ್ರು ಅವರವರ ದಾರಿಯಲ್ಲಿ ಹೋದ್ರು. ಟೋನಿ ಎಷ್ಟೇ ಹೇಳಿದ್ರು ಚೋಟುಗಿಳಿ ಅಂತೂ ಕೇಳಲೇ ಇಲ್ಲ. ಮರುದಿನ ಬೆಳಗ್ಗೆ ಚೋಟುಗಿಳಿ ಚಿಚುಕಾಗೆನ ನೋಡೋದಕ್ಕೋಸ್ಕರ ಹೋದ್ಲು. ಅಮ್ಮ ನಮಸ್ತೆ, ಒಂದು ಸಹಾಯ ಬೇಕಾಗಿತ್ತು. ಏನೋ, ಪುನಃ ಏನಾದ್ರೂ ಹಣ ಬೇಕಾ? ಅಯ್ಯೋ ಇಲ್ಲಮ್ಮ, ನನ್ನ ಹತ್ರ ಸ್ವಲ್ಪ ಹಣ ಇದೆ. ನನ್ಗೊಂದ್ ಮನೆ ಬೇಕು. ನಿಮ್ಗೆ ಗೊತ್ತಿರುವ ಮನೆ ಏನಾದ್ರೂ ಇದ್ರೆ ಹೇಳ್ತೀರಾ? ಚಿಚು ತುಂಬಾನೇ ಸಂತೋಷಪಟ್ಲು. ಊರಿನ ಗಡಿಯಲ್ಲಿ ಒಂದು ಹಾಳು ಬಿದ್ದ ಮನೆ ಅವಳಿಗೆ ಸ್ವಂತ ಇತ್ತು. ಆದ್ರೆ ಆ ಮನೆ ಯಾವಾಗ ಬೇಕಾದ್ರೂ ಬೀಳ್ಬೋದು. ಅದನ್ನ ಯಾರ್ ತಲೆಗೆ ಕಟ್ಟೋದು ಅಂತ ಅವಳು ಯೋಚನೆ ಮಾಡ್ತಾ ಇದ್ಲು. ಚಿಚು ಸಂತೋಷದಿಂದ, ಮನೆ ಬೇಕಾಗಿತ್ತಾ? ಸರಿಯಾದ ಸಮಯಕ್ಕೇನೆ ಬಂದಿದ್ಯಾ. ನನಗೆ ಗೊತ್ತಿರೋ ಒಂದ್ ಮನೆ ಇದೆ. ಅದ್ ನನ್ ಮನೆ ಅಲ್ಲ, ನನ್ನ ನೆಂಟ್ರು ಮನೆ. ಅವ್ರು ಅಮೆರಿಕ ಹೋಗ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಕಡಿಮೆ ಬೆಲೆಗೆನೆ ಮನೆನ ಮಾರ್ಬಿಟ್ಟು ಹೋಗ್ತಾ ಇದ್ದಾರೆ. ಹಂಚು ಮನೆ ತಗೊಳ್ತೀಯ ನೀನು? ಹೌದಾ ಅಮ್ಮ, ರೇಟ್ ಏನೋ? ನಿಜ ಹೇಳ್ಬೇಕಂದ್ರೆ ಆ ಮನೆ 50,000. ಆದ್ರೆ ನೀ ನನ್ನ ಮನೇಲಿ ಕೆಲಸ ಮಾಡಿದವಳು. ನಿನಗೋಸ್ಕರ ಅವ್ರ ಹತ್ರ ಮಾತಾಡಿ ಒಂದು 10,000ಕ್ಕೆ ಆ ಮನೆನ ನಿನಗೆ ಕೊಡಿಸ್ತೀನಿ. 10,000 ಇಟ್ಕೊಂಡಿದ್ಯಾ? ಚೋಟು ಅದನ್ನ ಕೇಳಿ ತುಂಬಾನೇ ಸಂತೋಷಪಟ್ಲು. ಅಯ್ಯೋ ಅಮ್ಮ, ನನ್ನ ಹತ್ರ 10,000ನೇ ಇದೆ. ನಾನು ಇವಾಗ್ಲೇ ಕೊಡ್ತೀನಿ. ಚೋಟು ಗಿಳಿ ಜೀವನ ಪೂರ್ತಿ ಅವಳು ಕಷ್ಟಪಟ್ಟು ಸಂಪಾದನೆ ಮಾಡಿದ 10,000 ರೂಪಾಯಿನ ಚಿಚುವಿಗೆ ಕೊಟ್ಲು. ಚಿಚು ತುಕ್ಕು ಹಿಡಿದಿರುವ ಒಂದು ಕೀನ ಕೊಟ್ಲು. ಸರಿ ಚೋಟು, ಮಹಾರಾಣಿಯಾಗಿ ಬದುಕು. ಆದ್ರೆ ಅಲ್ಲಿ ಕೆಲವು ರಿಪೇರ್ಗಳು ಇದೆ, ಅದನ್ನೆಲ್ಲ ನೀನೇ ಸರಿ ಮಾಡ್ಕೋಬೇಕು. ಹಾಗಂತ ಹೇಳಿದ್ಲು ಚಿಚುಕಾಗೆ. ಚೋಟಿಗಿಳಿ ಅವಳ ಮಗ ಬನ್ನುನ ಕರ್ಕೊಂಡು ಆ ಮನೆಗೆ ಹೋಗಿ ನೋಡಿದ್ಲು. ಅದು ನೋಡಕ್ಕೆ ಮನೆ ತರಾನೇ ಇತ್ತು, ಆದ್ರೆ ಗೋಡೆಗಳೆಲ್ಲ ಬಿರುಕು ಬಿಟ್ಟಿತ್ತು. ಅಮ್ಮ, ಏನಮ್ಮ ಇದು? ಹಳೆ ಬೂತ್ ಬಂಗ್ಲಾ ತರ ಇದೆ. ನನಗಿಲ್ಲಿರೋಕೆ ಭಯ ಆಗುತ್ತೆ. ಸುಮ್ನಿರೋ, ಮನೆ ಸಿಗೋದೇ ತುಂಬಾ ಕಷ್ಟದಲ್ಲಿ. 10,000ಕ್ಕೆ ಹಂಚು ಮನೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಬಾಳಕ್ಕೆ ನಿನಗೇನೋ ಕಷ್ಟ. ಬಾ, ಇಲ್ಲೇ ನಾವಿರ್ಬೇಕು. ಇನ್ನೊಂದ್ ಕಡೆ ತುನಿಗು ಬಚ್ಚಿ ಅವಳ ಮಗಳು ಬುಜ್ಜಿನ ಕರ್ಕೊಂಡು ಊರಿನ ಗಡಿಯಲ್ಲಿರುವ ಒಣಗೋಗಿರುವ ಬಾವಿಗೆ ಹೋದ್ಲು. ಅಮ್ಮ, ನಿಜವಾಗ್ಲೂ ನಾವು ಈ ಬಾವಿಯಲ್ಲೇ ಇರ್ತೀವಾ? ಭಯ ಆಗಲ್ವಾ ಅಮ್ಮ? ಯಾಕ್ ಭಯ? ಒಳಗಡೆ ಹೋಗೋಣ ಬಾ. ಇಬ್ರು ಬಾವಿ ಒಳಗಡೆ ಹೋಗಿ ನೋಡಿದ್ರು. ಬಾವಿಯಲ್ಲಿ ನೀರಿಲ್ಲ, ಆದ್ರೆ ತುಂಬಾನೇ ಮರಳು ಇತ್ತು. ನೋಡಿದ್ಯಾ ಬುಜ್ಜಿ, ಇಲ್ಲಿ ಜಾಗ ಎಷ್ಟ್ ಚೆನ್ನಾಗಿದೆ ಅಲ್ವಾ? ಮಳೆ ಬಂದ್ರು ಮಳೆ ನೀರೆಲ್ಲಾನು ಈ ಮರಳು ಎಳ್ಕೊಳ್ಳುತ್ತೆ. ನಮ್ಗೆ ಇಲ್ಲಿ ಇರೋದು ಏನು ಕಷ್ಟ ಆಗಲ್ಲ. ತುಂಬಾ ತಣ್ಣಗಿರುತ್ತೆ. ಹಾಗೇನೆ ಚಳಿಗಾಲದಲ್ಲಿ ಇಲ್ಲಿ ತುಂಬಾನು ಬೆಚ್ಚಗಿರುತ್ತೆ. ಸರಿ ಅಮ್ಮ, ನನ್ಗ್ ಜಾಗ ಇಷ್ಟ ಆಗಿದೆ. ಇಲ್ಲೇ ಮನೆ ಕಟ್ಕೊಳ್ಳೋಣ. ಹಾಗೆ ಟುನಿ ಬಾವಿಯಲ್ಲಿ ಚೋಟು ಒಂದು ಹಳೆಯ ಮನೆಯಲ್ಲಿ ವಾಸ ಮಾಡ್ತಿದ್ರು. ಹೀಗೆ ದಿನಗಳು ಹೋಯ್ತು. ಹೀಗಿರುವಾಗ ಚಳಿಗಾಲದಲ್ಲಿ ಆ ಊರಿನಲ್ಲಿ ಚಳಿ ತುಂಬಾ ಹೆಚ್ಚಾಗಿತ್ತು. ಚಿಚುಕಾಗೆ ಚೋಟಿಗಿಳಿಯ ತಲೆಯಲ್ಲಿ ಕಟ್ಟಿದ ಆ ಹಳೆಯ ಮನೆಯ ಚಾವಣಿ ಅಲ್ಲಾಡಕ್ಕೆ ಶುರು ಮಾಡ್ತು. ಹಂಚುಗಳು ಸರಿಯಾಗಿ ಇಟ್ಟಿಲ್ಲ ಅನ್ನೋದ್ರಿಂದ ಗಾಳಿಗೆ ಒಂದೊಂದಾಗಿ ಬೀಳ್ತಾ ಇತ್ತು. ಢಮಾಲ್ ಢಮಾಲ್ ಅಂತ ಹಂಚು ಕೆಳಗಡೆ ಬಿದ್ದು ಬರುವ ಶಬ್ದದಲ್ಲಿ ಪಾಪ ಬನ್ನು ಹೆದರ್ಕೊಂಡು ಎದ್ದ. ಅಮ್ಮ, ಏನಮ್ಮ ಶಬ್ದ ಅದು? ಮನೆ ಬಿದ್ದೋಯ್ತಾ ಅಮ್ಮ? ಚೋಟಿಗಿಳಿ ಕೂಡ ಹೆದರ್ಕೊಂಡೆ. ಅಯ್ಯೋ, ಮನೆ ಚಾವಣಿ ಹಾರ್ಕೊಂಡು ಹೋಗ್ತಿದೆ ಕಣೋ. ಆ ಚಿಚುಕಾಗೆ ನಮ್ಗೆ ಮೋಸ ಮಾಡಿ ಹಾಳು ಬಿದ್ದ ಮನೆನ ಕೊಟ್ಬಿಟ್ಲು. ಭಯ ಆಗ್ತಾ ಇದೆ. ನೋಡ್ತಾ ಇದ್ದಾಗ್ಲೇ ಆ ಮನೆ ಕುಸಿದು ಬಿದ್ದೋಯ್ತು. ಮನೆಯೊಳಗಡೆ ತಂಪಾದ ಗಾಳಿ ಮಂಚು ಎಲ್ಲಾನು ಬೀಳ್ತಾ ಇತ್ತು. ಪಾಪ ಚೋಟು ಹಾಗೂ ಬನ್ನು ಒಂದ್ ಮೂಲೆಯಲ್ಲಿ ನಿಂತ್ಕೊಂಡಿದ್ರು. ಅವ್ರಿಗೆ ಇವಾಗ ಹೊತ್ಕೊಳ್ಳಕ್ಕೆ ಒಂದು ಬೆಡ್ಶೀಟ್ ಕೂಡ ಇಲ್ಲ. ಹಣ ಎಲ್ಲಾನು ಕೂಡ ಚಿಚು ಹತ್ರ ಕೊಟ್ಟಾಯ್ತು. ಅಮ್ಮ, ನಾವು ಟುನಿ ಆಂಟಿ ಮನೆಗೆ ಹೋಗೋಣ್ವಾ? ಅಲ್ಲಿ ಅವ್ರ ಮನೆ ತುಂಬಾ ಚೆನ್ನಾಗಿದೆ ಅಮ್ಮ. ನಾವು ಹೋಗಿ ಅಲ್ಲೇ ಇತ್ಕೊಳ್ಳೋಣಮ್ಮ. ಅದನ್ನು ಕೇಳಿದ ಚೋಟಿಗಿಳಿ, ಏನು
ಟುನಿ ಮನೆಗೆ ಹೋಗೋದಾ? ಅದೆಲ್ಲ ಬೇಡ ಕಣೋ. ಅವಳು ಬಾವಿ ಒಳಗಡೆ ಮನೆ ಕಟ್ಕೊಳ್ತೀನಿ ಅಂತ ಹೇಳಿದಾಗ ನಾನು ಅವಳು ನೋಡಿ ನಗಾಡ್ತಾ ಇದ್ದೆ. ನನ್ನಿಂದೆಲ್ಲ ಆ ರೀತಿ ಇರಕ್ಕಾಗಲ್ಲ ಅಂತ ಹೇಳ್ದೆ. ಇವಾಗ ಹೋಗಿ ಸಹಾಯ ಕೇಳಿದ್ರೆ ಆಮೇಲೆ ಅವಳು ನನ್ನ ನೋಡಿ ಜೋರಾಗಿ ನಗಾಡ್ತಾಳೆ. ಹಾಗಾದ್ರೆ ಏನಮ್ಮ ಮಾಡೋದು? ಚಿಚ್ಚು ಮನೆಗೆ ಹೋಗೋಣ. ಈ ಮನೆನ ಮಾರಿದ್ದು ಅವಳು ತಾನೆ. ಅವಳತ್ರ ಹೋಗಿ ನ್ಯಾಯ ಕೇಳೋಣ. ಅವಳೇ ನಮಗೆ ಸಹಾಯ ಮಾಡ್ತಾಳೆ. ಬಾ ಹೋಗೋಣ. ಚೋಟು ಬನ್ನು ಇಬ್ರು ಕೂಡ ಆ ಚಳಿಯಲ್ಲೇ ನಡ್ಕೊಂಡು ಚಿಚುಕಾಗೆ ಮನೆಗೆ ಹೋಗ್ತಾ ಇದ್ರು. ಈಗಾಗ್ಲೇ ತುಂಬಾ ಚಳಿಯಾಗಿರೋದ್ರಿಂದ ಪಾಪ ಚೋಟಿಗೆ ಜ್ವರನೂ ಹೊಡಿತಾ ಇತ್ತು. ಅಮ್ಮವ್ರೇ, ನಾನು ಚೋಟು. ಬನ್ನು ಸ್ವಲ್ಪ ಜೋರಾಗಿ, ಆಂಟಿ ಪ್ಲೀಸ್ ಡೋರ್ ಓಪನ್ ಮಾಡ್ತೀರಾ? ಹೊರಗಡೆ ಚಳಿ ಹೆಚ್ಚಾಗ್ತಿದೆ, ನಮ್ಮಿಂದ ನಿಲ್ಲಕ್ಕಾಗ್ತಾನೇ ಇಲ್ಲ. ಚಿಚುಕಾಗೆ ಹೊರಗಡೆ ಬಂದು, ಯಾರದೋ ಈ ಸಮಯದಲ್ಲಿ? ನಾವೇ ಆಂಟಿ, ಚೋಟು ಬನ್ನು. ನೀವು ನಮಗೋಸ್ಕರ ಕೊಟ್ಟ ಮನೆ ಈ ಗಾಳಿಗೆ ಬಿದ್ದೋಯ್ತು. ಇವತ್ತೊಂದಿನ ನಾವು ನಿಮ್ಮ ಮನೆ ವರಾಂಡದಲ್ಲಿ ಮಲ್ಕೊಳ್ತೀವಿ, ಪ್ಲೀಸ್ ಜಾಗ ಕೊಡಿ. ಚಿಚುಕಾಗೆ ಕೋಪದಿಂದ, ಏನೋ ಮನೆ ಬಿದ್ದೋಯ್ತಾ? ಅದಕ್ಕೆ ನಾನೇನ್ ಮಾಡ್ಬೇಕು? ಹಣ ಕೊಟ್ಟು ತಗೊಳ್ಳುವಾಗ ನೀವು ಯೋಚನೆ ಮಾಡಿ ತಗೊಳ್ಬೇಕಾಗಿತ್ತೋ. ಅಮ್ಮ, ನನಗೆ ಜ್ವರ ಹೊಡಿತಿದೆ, ಇವತ್ತೊಂದಿನ ಜಾಗ ಕೊಡಿ. ಚಿಚು ತುಂಬಾನು ಕೋಪದಿಂದ, ಓಹೋ ಇದ್ ಬೇರೆನಾ? ನಿಮ್ ಜ್ವರ ಇದ್ರೆ ನೀವು ನಮಗೂ ಅಂಟಿಸ್ಬಿಟ್ಟು ಹೋಗ್ಬಿಡ್ತೀರಾ. ನನ್ ಮಗ ಚಿನ್ನುಗೆ ಎಕ್ಸಾಮ್ ಇದೆ. ಈ ಸಮಯದಲ್ಲಿ ಅವನಿಗೆ ಜ್ವರ ಬಂದ್ರೆ ತುಂಬಾ ಕಷ್ಟ ಆಗುತ್ತೆ. ನಿನಗೆ ನನ್ನ ಮನೆಯಲ್ಲಿ ಕೆಲಸ ಕೊಟ್ಟಿದ್ದೆ ದೊಡ್ಡ ವಿಷಯ, ಇದ್ರಲ್ಲಿ ಮನೇಲಿ ಜಾಗ ಕೊಡ್ಬೇಕಾ? ಅದನ್ನು ಕೇಳಿ ಚೋಟುಗೆ ಶಾಕ್ ಹೊಡೆದ ಹಾಗೆ ಇತ್ತು. ಅವಳು ಅಲ್ಲೇ ಮೂಚೆ ಹೋಗಿ ಕೆಳಗಡೆ ಬಿದ್ಬಿಟ್ಲು. ಪಾಪ ಬನ್ನು ಜೋರಾಗಿ ಅಳ್ತಾ ಇದ್ದ. ಅಯ್ಯೋ ಅಮ್ಮ, ಏನಾಯ್ತಮ್ಮ? ಆಂಟಿ, ಅಮ್ಮ ಬಿದ್ಬಿಟ್ರು, ಬಂದ್ ನೋಡಿ ಆಂಟಿ. ಒಳಗಡೆಯಿಂದ ಯಾವುದೇ ಉತ್ತರನೂ ಇಲ್ಲ. ಬನ್ನುಗೆ ಏನ್ ಮಾಡ್ದು ಅಂತ ಗೊತ್ತಿಲ್ಲ. ಆವಾಗ್ಲೇ ಟುನಿಯ ನೆನಪು ಅವನಿಗೆ ಬಂತು. ಆ ಚಳಿಯಲ್ಲಿ ಅವನು ಟುನಿಗುಬ್ಬಚ್ಚಿಯ ಮನೆಗೆ ಬಂದ. ಅದೇ ಊರಿನ ಗಡಿಯಲ್ಲಿರುವ ಬಾವಿಯ ಮನೆಗೆ. ಬಾವಿಯೊಳಗಡೆಯಿಂದ ಚಿಕ್ಕ ಬೆಳಕು ಕಾಣಿಸ್ತಿತ್ತು. ಬನ್ನು ಜೋರಾಗಿ, ಆಂಟಿ ನಮ್ ಮನೆ ಬಿದ್ದೋಯ್ತು. ನಾವು ಚಿಚ್ಚು ಆಂಟಿ ಮನೆಗೆ ಜಾಗ ಕೇಳಕ್ ಹೋದಾಗ ಅಮ್ಮನ ಬೈದು ಅವ್ರ ಬಾಗಿಲು ಹಾಕ್ಬಿಟ್ರು. ಅಮ್ಮ ಮೂಚೆ ಹೋಗಿ ಬಿದ್ದಿದ್ದಾರೆ. ಏನು ಹೇಳ್ತಾ ಇದೀಯ ಬನ್ನು? ಇರು, ನಾನ್ ಬರ್ತೀನಿ. ಟುನಿಗುಬ್ಬಚ್ಚಿ ತಕ್ಷಣ ಬನ್ನು ಜೊತೆ ಸೇರಿ ಚಿಚುಕಾಗೆಯ ಮನೆಗೆ ಹೋದ್ಲು. ಅಲ್ಲಿ ಚೋಟು ಮೂಚೆ ಹೋಗಿ ಬಿದ್ದಿರೋದನ್ನ ನೋಡಿ ಟುನಿ ತುಂಬಾನು ಬೇಜಾರ್ ಮಾಡ್ಕೊಂಡ್ಲು. ಅವಳು ತಕ್ಷಣ ಅಲ್ಲಿಂದ ಚೋಟುನ ಎತ್ಕೊಂಡು ಅವಳ ಮನೆಗೆ ಕರ್ಕೊಂಡ್ ಬಂದು ಚೋಟುನ ಅವಳ ಮನೆಯಲ್ಲಿ ಮಲಗಿಸಿದ್ಲು. ಮನೆ ಸ್ವಲ್ಪ ಬೆಚ್ಚಗಿತ್ತು. ಹಾಗೇನೆ ಹೊರಗಡೆ ಇರುವ ಯಾವುದೇ ಗಾಳಿ ಶಬ್ದನೂ ಇಲ್ಲ. ಬುಜ್ಜಿ, ಆ ಬೆಡ್ಶೀಟ್ ಕೊಡು. ಬನ್ನು, ಈ ಬಿಸಿ ಗಂಜಿನ ನೀನ್ ಕುಡಿ. ಟುನಿ ಒಂದು ಬೆಡ್ಶೀಟ್ನ ತೆಗೆದು ಚೋಟುಗೆ ಹಾಕಿದ್ಲು. ಬನ್ನು ಹಾಗೂ ಬುಜ್ಜಿಗೆ ಅವಳು ತಿನ್ನಕ್ಕೆ ಆಹಾರ ಕೊಟ್ಲು. ಬನ್ನು ತಿಂದು, ಆಂಟಿ ಈ ಮನೆ ಇಷ್ಟು ಚೆನ್ನಾಗಿದೆ ಅಂತ ನನಗೆ ಗೊತ್ತಿರ್ಲಿಲ್ಲ. ನಿಮ್ ಮನೆ ಸ್ವರ್ಗ ತರ ಇದೆ, ಆದ್ರೆ ನಮ್ಮನೆ ನೋಡಕ್ಕೆ ನರಕ ತರಾನೇ ಇತ್ತು. 1 ಗಂಟೆ ಸಮಯದ ನಂತರ ಚೋಟಿಗಿಳಿ ಕಣ್ಬಿಟ್ಟು ನೋಡಿದ್ಲು. ಅವಳು ಸುತ್ತಮುತ್ತ ನೋಡಿದಾಗ ಯಾವುದೋ ಗುಹೆಯಲ್ಲಿ ಇದ್ದ ಹಾಗೆ ಇತ್ತು. ಆವಾಗ ಅವಳು ಪಕ್ಕದಲ್ಲಿ ಟುನಿ ನಿಂತ್ಕೊಂಡಿರೋದನ್ನ ನೋಡಿದ್ಲು. ಟುನಿ, ನಾನು ಎಲ್ಲಿದ್ದೀನಿ? ನಾನು ಸತ್ತೋದ್ನಾ? ಅಯ್ಯೋ ಇಲ್ಲ ಚೋಟು, ನೀನು ನನ್ ಮನೇಲಿ ಇದೀಯಾ, ನಿನಗೇನೂ ಆಗಿಲ್ಲ. ಪಾಪ ಚೋಟಿಗಿಳಿ ಅಳುತ್ತಾ, ಟುನಿ ನನ್ನನ್ನ ಕ್ಷಮಿಸ್ಬಿಡು. ಅವತ್ತು ನೀನು ಅಷ್ಟು ಹೇಳ್ದೆ ಆ ಚಿಚ್ಚುನ ನಂಬೇಡ ಅಂತ, ಆದ್ರೆ ನಾನು ನಿನ್ ಮಾತು ಕೇಳಲೇ ಇಲ್ಲ. ಅವಳ ಹತ್ರ ಹಣ ಕೊಟ್ಟು ಮೋಸ ಹೋದೆ. ನಿನ್ ಮನೆ ನೋಡಿದ್ರೆ ತುಂಬಾ ಚೆನ್ನಾಗಿದೆ. ಅವತ್ತು ಬಾವಿಯಲ್ಲಿ ಮನೆ ಕಟ್ಕೊಳ್ತೀಯ ಅಂತ ಕೇಳಿದ್ದಕ್ಕೆ ತುಂಬಾ ಸಾರಿ ಟುನಿ. ಹಳೆದೆಲ್ಲ ಇವಾಗ ಯಾಕೆ? ಮನುಷ್ಯರು ಹಾಗೇನೆ, ಹಣ ಇದ್ರೆ ಒಂಥರ, ಹಣ ಇಲ್ಲ ಅಂದ್ರೆ ಒಂಥರ ನಡ್ಕೊಳ್ತಾರೆ. ಆದ್ರೆ ಸ್ನೇಹ ಹಾಗಲ್ಲ ಅಲ್ಲ. ನಾನು ನಿನ್ನ ಸ್ನೇಹಿತೆ. ಈ ಮನೆ ನಂದು ಮಾತ್ರ ಅಲ್ಲ, ನಿನಗೂ ಸ್ವಂತಾನೆ. ನಾವೆಲ್ಲರೂ ಇಲ್ಲೇ ಇರೋಣ. ಥ್ಯಾಂಕ್ ಯು ಆಂಟಿ, ನಿಜವಾಗ್ಲೂ ನೀವೇ ನಮ್ಮ ರಿಲೇಟಿವ್ಸು. ಹೈ ಬನ್ನು, ಹಾಗಾದ್ರೆ ನಾವೆಲ್ಲರೂ ಇಲ್ಲೇ ಸಂತೋಷವಾಗಿ ಇರ್ಬೋದು ಅಲ್ವಾ?